ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೊಸ ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆಯಿತು. ದೊಡ್ಡೇಗೌಡ, ರಾಮೇಗೌಡ, ರಾಜಶೇಖರ್, ಲಕ್ಷ್ಮಣೇಗೌಡ, ಗೋಪಾಲ್, ಲೋಕೇಶ್, ಶೀಲಾರಾಜೇಗೌಡ, ರಾಜಮ್ಮನಾರಾಯಣ, ಮಹದೇವ್, ಷಡಕ್ಷರಿ, ಇಂದ್ರೇಶ್, ಸಿದ್ದಪ್ಪ ನೂತನ ನಿರ್ದೇಶಕರಾಗಿ ಆಯ್ಕೆಯಾದರು. ಸಹಕಾರ ಇಲಾಖೆ ರವಿಕುಮಾರ್, ಡೈರಿ ಕಾರ್ಯದರ್ಶಿ ಮಹೇಶ್ ಇತರರು ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ವರದಿ ಮಹದೇವ್ ಸಿಸಿ ಬೇರ್ಯ. ಆಯ್ಕೆಯಾಗಿದ್ದು 8 ಸ್ಥಾನಗಳಿಗೆ ಚುನಾವಣೆ ನಾವೆಲ್ಲ ನಮ್ಮದೇ ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ನಾವಿದ್ದೀವಿ. ಇದಿಲ್ಲ, ನಾವೆಲ್ಲ ನಮ್ಮದೇ, ಇದೇನು ಬೇರೆದೇನೆಲ್ಲ. ಸಹಕಾರ ಸಂಘದಿಂದ 9ರಿಂದ ಆಯ್ಕೆಯಾಗಿದ್ದೀವಿ. 12 ಹೇಳ್ತಾರೆ. ಅದರಿಂದ ಹೊಸ ಹಾಲು ಉತ್ಪಾದಕರು ಎಲ್ಲ ಸಹಕರಿಸಿ ನಮಗೆ ಓಟ್ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಉತ್ತಮವಾದ ಹಾಲು ತಂದು ಕೊಡಲಿ, ಅವ್ರಿಗೆ ಉತ್ತಮವಾದ ಬೆಲೆ ಸಿಕ್ಕಲಿ ಅನ್ನೋದು ನಮ್ಮದು ಆರೈಕೆ ಮಾಡಿ. ಸಹಕಾರ ಸಂಘದಲ್ಲಿ 5 ವರ್ಷದ ಅವಧಿಗೆ ಚುನಾವಣೆಯನ್ನು ಹಮ್ಮಿಕೊಂಡಿದ್ವಿ. ಅಭಿವೃದ್ಧಿ ಇಲಾಖೆಯ ರವಿ ಅವರು ನಡೆಸಿಕೊಟ್ರು. ಅವಿರೋಧವಾಗಿ ಮಹಿಳಾ ಮೀಸಲಾತಿ ಕ್ಷೇತ್ರ 2, ST 1 ಮತ್ತು ಎ ವರ್ಗ 1 ಅವಿರೋಧವಾಗಿ ಆಯ್ಕೆಯಾಗಿದ್ದು. ಇನ್ನು 8 ಸ್ಥಾನಗಳಿಗೆ ಈ ದಿನ ಚುನಾವಣೆ ಇತ್ತು. 6 ಸಾಮಾನ್ಯ ಕ್ಷೇತ್ರದಿಂದ, 1 ಪರಿಶಿಷ್ಟ ಜಾತಿಯಿಂದ 1 ಇತ್ತು. ಇನ್ನು ಬಿ ವರ್ಗದಲ್ಲಿ 1 ಇತ್ತು. ಅದರಲ್ಲಿ 8 ಜನರು ಕೂಡ ಜೈಬೇರಿಯನ್ನು ಬಾರಿಸಿದ್ದಾರೆ. ಇವತ್ತು ಇಲ್ಲಿ ಜೈಬೇರಿಯನ್ನು ಬೇರಿಸಿ ಯಾವುದೇ ಪಕ್ಷಾತೀತವಾಗಿ ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಮುನ್ನುಗ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಅವಿರೋಧವಾಗಿ ಆಯ್ಕೆಯಾದಂತಹ ಸಿದ್ದಪ್ಪ H. ಮುದ್ದನಹಳ್ಳಿ ST ಕ್ಯಾಟಗರಿಯಿಂದ, ಮಹಿಳಾ ಮೀಸಲಾತಿ ಕ್ಷೇತ್ರದಿಂದ ರಾಜಮ್ಮ HD ನಾರಾಯಣ್ ಮತ್ತು ಶೀಲಾ ಕೋಮ್ ರಾಜೇಗೌಡ. ಇನ್ನು ಎ ವರ್ಗದಿಂದ ಮಾದೇವ ಕಾಳೇಗೌಡ. ಇವತ್ತು ಚುನಾವಣೆ ನಡೆದಂಥ ಇದರಲ್ಲಿ 6 ಸಾಮಾನ್ಯ ಕ್ಷೇತ್ರದಲ್ಲಿ ರಾಜಶೇಖರ್ ಅವರು, ರಾಮೇಗೌಡರವರು, ಗೋಪಾಲಣ್ಣವರು, ಲಕ್ಷ್ಮಣೇಗೌಡರು, ದೊಡ್ಡೇಗೌಡರು, ಷಡಾಕ್ಷರಿ ಅವರು, ಲೋಕೇಶ್ ಅವರು, ಇಂದ್ರೇಶ್ ಅವರು ಎಲ್ಲರೂ ಜೈಬೇರಿಯನ್ನು ಬಾರಿಸಿದ್ದಾರೆ. ಅವರೆಲ್ಲರೂ ಕೂಡ ಒಮ್ಮತವಾಗಿ ಸೇರಿಕೊಂಡು ನಾವು ಸಹಕಾರ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಇದನ್ನು ಅಭಿವೃದ್ಧಿಗೆ ಕಡೆಗೆ ತಗೊಂಡು ಹೋಗ್ತೀವಿ ಅಂತೇಳಿ ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಾಡಿಯಿಂದ ಏನಿಲ್ಲ, ಪ್ರತಿ ತಿಂಗಳು ಅವ್ರಿಗೆ ಉತ್ಪಾದಕರಿಗೆ ಪಶು ಆಹಾರ ಮತ್ತು ಅವರಿಗೆ ಪೇಮೆಂಟನ್ನು ಕೊಡುವಂಥದ್ದು. ಹಾಗೆ ನಮ್ಮ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಆಗೈತೆ, ಅದನ್ನು ಶಿಥಿಲೀಕರಣಗೊಳಿಸಿ ಹೊಸ ಬಿಲ್ಡಿಂಗನ್ನು ಮಾಡಲಿಕ್ಕೆ ಒಂದು ಸ್ಟೆಪ್ಪನ್ನು ತಗೋತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ.